ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಅಮ್ಮ ಅಡುಗೆ ಮನೆಯಲ್ಲಿ ಕಾಯಿ ಒಬ್ಬಟ್ಟು ಮಾಡೋಣ ಅಂತ. ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ನೋಡೋಣ. ಇವಾಗ ಕೊಬ್ಬರಿ, ಬೆಲ್ಲ, ಎಳ್ಳು, 4 ಏಲಕ್ಕಿ, ಮೈದಾ ತಯಾರು ಮಾಡೋ ವಿಧಾನ ನೋಡೋಣ. ನಾವೆಲ್ಲ ಇಟ್ಕೊಂಡಿದ್ವಲ್ವ ಒಬ್ಬಟ್ಟಿಗೆ ಬೇಕಾಗಿರೋ ಪದಾರ್ಥಗಳು, ಅದರಲ್ಲಿ ಬಂದುಬಿಟ್ಟು ಇವಾಗ ನಾವು ಎಲ್ಲ ಕೊಬ್ಬರಿ, ಬೆಲ್ಲ, ಎಳ್ಳು 1-2 ಸ್ಪೂನ್ ಚೆನ್ನಾಗಿ ಸ್ವಲ್ಪ ಹುರಿದ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಅದನ್ನೆಲ್ಲ ಮಿಕ್ಸ್ ಮಾಡಿ ಮಿಕ್ಸಿಗೆ ಹಾಕ್ಕೊಂಡು ಈ ಥರ ಮಾಡ್ಕೊಂಡಿದ್ದೀವಿ. ಇವಾಗ ಇದಕ್ಕೆ ಉಂಡೆಗಳು ಕಟ್ಕೊಂಡು ಒಬ್ಬಟ್ಟು ಮಾಡ್ಕೊಳ್ಳೋಣ. ಮೈದಾನಿ ಜಲ್ಲಡಿ ಹಿಡ್ದು ಈ ಥರ ನೀಟಾಗಿ ಕಲಸಿಟ್ಕೊಂಡಿದ್ದೀವಿ. ನಮಗೆ ಯಾವ ಥರ ಬೇಕು ಅಂತಂದರೆ, ಇದು ನಾವು ಒಬ್ಬಟ್ಟಿಗೆ ಬೇಳೆ ಒಬ್ಬಟ್ಟಿಗೆಲ್ಲ ನಾವು ಕಲಸ್ಕೊತೀವಲ್ವ, ಅದೇ ಥರ ನಾವು ಮೈದಾನ ಈ ಥರ ಕಲಸ್ಕೊಂಡಿದ್ದೀನಿ. ಇವಾಗ ನಾವು ಕಲಸ್ಕೊಂಡಿರೋದನ್ನ ಸ್ವಲ್ಪ ಸ್ವಲ್ಪ ಉಂಡೆಗಳು ತಗೊಂಡು ಎಷ್ಟು ಅಂತ ತಗೊಂಡು ಇವಾಗ ನಾವು ಇದು ಚಪಾತಿ ಥರ ಉಜ್ಕೋಬೇಕು. ಇದನ್ನು ನಾನು ಇದಕ್ಕೆ ಅರಿಶಿನ ಹಾಕಿಲ್ಲ. ಕಾಯಿ ಒಬ್ಬಟ್ಟಿಗೆ ಅರಿಶಿನ ಹಾಕ್ತೀವಿ ಮೈದಾ ಕಲಸೋವಾಗ. ಇವಾಗ ಇದಕ್ಕೆ ನಾನು ಅರಿಶಿನ ಹಾಕಿಲ್ಲ, ಕಾಯಿ ಒಬ್ಬಟ್ಟಲ್ವ, ಅದರಿಂದ ನಾನು ಅರಿಶಿನ ಹಾಕಿಲ್ಲ. ನಾವು ಇದನ್ನು ಚಪಾತಿ ಉಜ್ಕೊಂಡು ಇದ್ರ ಒಳಗಡೆ ಇಟ್ಟು ನಾವು ಚಪಾತಿ ಥರ ಉಜ್ಕೊಳ್ಳೋಣ. ನೋಡಿ, ಇದೇ ಥರ ನಾವು ಚಪಾತಿನ ಈ ಥರ ಉಜ್ಕೊಂಡಿದ್ದೀವಿ. ಯಾವ ಥರ ಬೇಕು ನಮಗೆ ತಳ್ಳಲಿಕ್ಕೆ, ಯಾವ ಥರ ನೋಡಿ ಎಷ್ಟು ಚೆನ್ನಾಗಿ ತೆಳ್ಳಕ್ಕೆ ಬಂದೈತೆ, ಚಪಾತಿ ಥರ ಬಂದುಬಿಟ್ಟೈತೆ. ನಾವು ಕಾಯಿ ಒಬ್ಬಟ್ಟು ಮಾಡ್ಕೊತಾ ಇದ್ದೀವಿ. ಇವಾಗ ಇದು ಬಂದು ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾವೇನು ಎಳ್ಳು, ಬೆಲ್ಲ, ಕೊಬ್ಬರಿ ಈ ಥರ ಹಾಕಿ ಮಾಡಿ ಮಕ್ಕಳಿಗೆ, ವಯಸ್ಸಾಗಿರೋರಿಗೆ ನಾವು ತಿಂದ್ರೂ ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ತುಂಬಾ ಟೇಸ್ಟಾಗಿರುತ್ತೆ. ಈ ಥರ ಸ್ವೀಟ್ ಬೇಕು ಅನ್ನೋವಾಗ ಈ ಥರ ಕಾಯಿ ಒಬ್ಬಟ್ಟು ಸಿಂಪಲ್ಲಾಗಿ ಒಂದು 10 ನಿಮಿಷ 15 ನಿಮಿಷದಲ್ಲೂ ನಾವು ಮನೆಯಲ್ಲೇ ಮಾಡ್ಕೋಬೋದು. ಈ ಥರ ಹಾಕಿ ಸ್ವಲ್ಪ ತುಪ್ಪ ಹಾಕಿ ಆ ಕಡೆ ಈ ಕಡೆ ಸ್ಲಿಮ್ಮಲ್ಲಿ ಇಟ್ಕೊಂಡು ಸುಟ್ಕೊಂಡ್ರೆ ಆಯಿತು. ನೋಡಿ, ಈ ಥರ ಗೋಲ್ಡ್ ಕಲರ್ ಬಂದು ಚೆನ್ನಾಗಿದೆ. ನೋಡಿ, ಈ ಥರ ಇಷ್ಟು ಮಾತ್ರ ಬಂದರೆ ಸಾಕು. ಎಲ್ಲನೂ ಈ ಥರ ಮಾಡಿ ಸೈಡಿಗೆ ಇಟ್ಕೊಳ್ಳೋಣ. ಕಾಯಿ ಒಬ್ಬಟ್ಟು ರೆಡಿ. ಸಿಂಪಲ್ಲಾಗಿ ಒಂದು 10 ನಿಮಿಷದಲ್ಲಿ ಮನೆಯಲ್ಲೇ ಮಾಡಿ ಈ ಥರ ಮಕ್ಕಳು ಮನೆಯಲ್ಲಿ ಎಲ್ಲರೂ ದೊಡ್ಡವರಿಂದ ಚಿಕ್ಕವರವರೆಗೂ ತಿನ್ಬೋದು ಆರಾಮಾಗಿ. ಚೆನ್ನಾಗಿರುತ್ತೆ ಟೇಸ್ಟು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.